ಹೆಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಅಪವರ್ತಿಸುವಿಕೆ ಅಧ್ಯಾಯದ 11ನೇ ಪ್ರಶ್ನೆಯನ್ನ ಗಮನಿಸಿ. ಎಕ್ಸ್ ಮೈನಸ್ ಎ ಪ್ಲಸ್ ಎಕ್ಸ್ ಮೈನಸ್ 1ರ ಅಪವರ್ತನಗಳು. ಸೊ ಆಯ್ಕೆ ಎ ಮೈನಸ್ 1 ಇಂಟು ಎಕ್ಸ್ ಪ್ಲಸ್ 1, ಆಯ್ಕೆ ಬಿ ಎ ಮೈನಸ್ 1 ಇಂಟು ಎಕ್ಸ್ ಮೈನಸ್ 1, ಆಯ್ಕೆ ಸಿ ಎ ಪ್ಲಸ್ 1 ಇಂಟು ಎಕ್ಸ್ ಮೈನಸ್ 1, ಆಯ್ಕೆ ಡಿ ಎ ಪ್ಲಸ್ 1 ಇಂಟು ಎಕ್ಸ್ ಪ್ಲಸ್ 1. ಸೊ ಮೊದಲನೇದಾಗಿ ನಾವೇನ್ ಮಾಡಬೇಕು, ಕೊಟ್ಟಿರುವಂತಹ ಸಮೀಕರಣವನ್ನ ಎರಡು ಗುಂಪುಗಳನ್ನಾಗಿ ಬರ್ಕೊಳ್ಳೋಣ. ಸೊ ಇಲ್ಲಿ ಸಮೀಕರಣ ಬಹುಪದೋಕ್ತಿಯನ್ನ ಎಕ್ಸ್ ಮೈನಸ್ ಎ ಪ್ಲಸ್ ಎಕ್ಸ್ ಮೈನಸ್ 1 ಇದೆ. ಸೊ ಇದೊಂದು ಗುಂಪು ಇದನ್ನಾಗಿ ಬರ್ಕೊಳ್ಳೋಣ. ಸೊ ಈಗ ಮೊದಲನೆಯ ಗುಂಪನ್ನ ಅಬ್ಸರ್ವ್ ಮಾಡಿದ್ರೆ, ಸೊ ಇದು ಎರಡರಲ್ಲೂ ಯಾವ್ದು ಕಾಮನ್ ಆಗಿದೆ? ಎ ಕಾಮನ್ ಇದೆ ಅಲ್ವಾ? ಸೊ ನೋಡಿ, ಎ ಇಂಟು ಎಕ್ಸ್, ಎ ಇಂಟು 1 ಅಂತ ಇಟ್ಕೊಂಡ್ರೆ ಎರಡರಲ್ಲೂ ಎ ಕಾಮನ್ ಇದೆ. ಸೊ ಎ ಅನ್ನ ಹೊರಗಿಟ್ಕೊಂಡಾಗ ಸೊ ಎ ಇಲ್ಲಿರುತ್ತೆ, ಬ್ರಾಕೆಟ್ ಅಲ್ಲಿ ಎಕ್ಸ್ ಮೈನಸ್ 1 ಉಳ್ಕೊಳತ್ತೆ ಅಲ್ವಾ? ಸೊ ನೋಡಿ, ಎ ಇಂಟು ಎಕ್ಸ್ ಮೈನಸ್ ಎ ಇಂಟು 1. ಸೊ ಇದು ಎರಡರಲ್ಲೂ ಎ ಹೊರಗಡೆ ಹೋಗಿದೆ, ಬ್ರಾಕೆಟ್ ಅಲ್ಲಿ ಎಕ್ಸ್ ಮೈನಸ್ 1 ಇರುತ್ತೆ ಅಲ್ವಾ? ಸೊ ಅದೇ ರೀತಿ ಇಲ್ಲಿ ಎಕ್ಸ್ ಪ್ಲಸ್ 1 ಇದೆ. ಸೊ ಇಲ್ಲಿ ಯಾವುದೇ ಪದ ಕಾಮನ್ ಇಲ್ಲ ಅಂದ್ರೆ ಎಕ್ಸ್ ಇಂಟು 1 ಮೈನಸ್ 1 ಇಂಟು 1. ಸೊ ಇಲ್ಲಿ ಎರಡರಲ್ಲೂ 1 ಕಾಮನ್ ಇದೆ. ಸೊ ಬ್ರಾಕೆಟ್ ಅಲ್ಲಿ ಎಕ್ಸ್ ಮೈನಸ್ 1 ಇರುತ್ತೆ. ಹಾಗಾದ್ರೆ ಇಲ್ಲಿ ಏನಾಯ್ತು, 1 ಅನ್ನ ಹೊರಗಿಟ್ಕೊಂಡಾಗ ಎಕ್ಸ್ ಮೈನಸ್ 1 ಬ್ರಾಕೆಟ್ ಅಲ್ಲಿ ಉಳ್ಕೊಳತ್ತೆ. ಸೊ ಈಗ ಈ ಎರಡು ಪದಗಳಲ್ಲಿ ನೋಡಿ, ಇದೊಂದು ಪದ. ಸೊ ಇದು ಎರಡು ಪದದಲ್ಲಿ ಎಕ್ಸ್ ಮೈನಸ್ 1 ಕಾಮನ್ ಆಗಿದೆ. ಸೊ ಇದನ್ನ ಹೊರಗಿಟ್ಕೊಂಡಾಗ ಬ್ರಾಕೆಟ್ ಅಲ್ಲಿ ಎ ಪ್ಲಸ್ 1 ಬರುತ್ತೆ. ಸೊ ಹಾಗಾದ್ರೆ ಇಲ್ಲಿ ಎಕ್ಸ್ ಮೈನಸ್ ಎ ಪ್ಲಸ್ ಎಕ್ಸ್ ಮೈನಸ್ 1ರ ಅಪವರ್ತನಗಳು ಯಾವ್ದಾಗತ್ತೆ ಹೇಳಿ? ಎಕ್ಸ್ ಮೈನಸ್ 1 ಇಂಟು ಎ ಪ್ಲಸ್ 1 ಆಗತ್ತೆ. ಕೊಟ್ಟಿರುವಂತಹ ಆಯ್ಕೆಯನ್ನ ಗಮನಿಸಿದ್ರೆ ಸಿ ಸರಿಯಾದ ಆಯ್ಕೆ ಆಗತ್ತೆ. ಎ ಪ್ಲಸ್ 1 ಇಂಟು ಎಕ್ಸ್ ಮೈನಸ್ 1 ಆರ್ ಎಕ್ಸ್ ಮೈನಸ್ 1 ಇಂಟು ಎ ಪ್ಲಸ್ 1 ಆಗತ್ತೆ. ಓಕೆ, ಥ್ಯಾಂಕ್ ಯು.